ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ SBI ಕ್ಲರ್ಕಲ್ಲಿ ಎಷ್ಟು ಮಾರ್ಕ್ಸ್ ಕಮ್ಮಿ ಇದ್ದರೆ ವೇಟಿಂಗ್ ಲಿಸ್ಟಲ್ಲಿ ನಾವು ಸೆಲೆಕ್ಟ್ ಆಗಬಹುದು ಫೈನಲಲ್ಲಿ ಅಂತ ಚರ್ಚೆ ಮಾಡೋಣ. ಫಸ್ಟಿಗೆ ನಾವು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡೋಣ. ಲಾಸ್ಟ್ ಇಯರ್ ಕಟ್ ಆಫ್ ನಮಗೆ ವೆಕೆನ್ಸಿ ಬಂದುಬಿಟ್ಟು ಎಷ್ಟು 50 ವೆಕೆನ್ಸಿ. ಕಟ್ ಆಫ್ ಜನರಲ್ 83, EWS 70, OBC ಎಷ್ಟಿತ್ತು 75.75 ಇತ್ತು, SC 67 ಇತ್ತು, ST 63.25 ವೆಕೆನ್ಸಿ ಇತ್ತು. ವೆಕೆನ್ಸಿ ಅಲ್ಲ, ಕಟ್ ಆಫ್. ಫೈನಲ್ ವೇಟಿಂಗ್ ಲಿಸ್ಟಲ್ಲಿ 4.25 ಕಟ್ ಆಫ್ಗಿಂತ ಕಡಿಮೆ ಇದ್ದವರು ಸೆಲೆಕ್ಟ್ ಆಗಿದ್ದಾರೆ. ಅಂದರೆ 78.75 ಮಾರ್ಕ್ಸ್ ಬಂದವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ. EWS ಅಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. OBC 2 ಮಾರ್ಕ್ಸ್ ಕಮ್ಮಿ ಇದ್ದವರು ಸೆಲೆಕ್ಟ್ ಆಗಿದ್ದಾರೆ. ಅಂದರೆ 73.75 ಸ್ಕೋರ್ ಮಾಡಿದವರು ಸೆಲೆಕ್ಟ್ ಆಗಿದ್ದಾರೆ. SC 2.75 ಲೆಸ್, ST 2 ಲೆಸ್. ಈ ವರ್ಷದ ನಾವು ನೋಡಬೇಕಾದ್ರೆ ಈ ವರ್ಷ ನಮಗೆ ಟೋಟಲ್ ವೆಕೆನ್ಸಿ ಬಂದುಬಿಟ್ಟು ಎಷ್ಟಂದರೆ 270 ವೆಕೆನ್ಸಿ ಇರೋದ್ರಿಂದ ಕಟ್ ಆಫಲ್ಲಿ ಚೇಂಜಸ್ ಆಗಿದೆ. ಜನರಲ್ಲೇ ಆಲ್ಮೋಸ್ಟ್ ಎಷ್ಟು 4.75 ಕಡಿಮೆ ಆಗಿದೆ. EWS ಕಡಿಮೆ ಆಗಿಲ್ಲ, ಲಾಸ್ಟ್ಗಿಂತ 2 ಜಾಸ್ತಿ ಇದೆ. OBC 74, SC 66.75, ST 62.50. ಎಕ್ಸ್ಪೆಕ್ಟೆಡ್ ವೇಟಿಂಗ್ ಲಿಸ್ಟ್ ಮಾರ್ಕ್ಸ್ ಫೈನಲಲ್ಲಿ ನಾವು 5 ಮಾರ್ಕ್ಸ್ ಲೆಸ್ ಅಂತ ಕನ್ಸಿಡರ್ ಮಾಡೋಣ. ಅಂದರೆ 73.25 ಮಾರ್ಕ್ಸ್ದಿಂದ 74.5 ಮಾರ್ಕ್ಸ್ ಇದ್ದವರು ಸೆಲೆಕ್ಟ್ ಆಗೋ ಚಾನ್ಸ್ ಇದೆ. ಯಾಕಂದರೆ ಈ ವರ್ಷ RRBPO ಫಸ್ಟಿಗೆ ರಿಸಲ್ಟ್ ಬಿಟ್ಟಿರೋದ್ರಿಂದ ಮ್ಯಾಕ್ಸಿಮಮ್ ಎಲ್ಲರೂ ಅಲ್ಲೇ ಜಾಯ್ನ್ ಆಗ್ತಾರೆ. ಈ ವೇಕೆನ್ಸಿ ಹಾಗೆ ಫಿಲಪ್ ಆಗಲ್ಲ, ಹಾಗೆ ಉಳಿತದೆ. ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. EWS ಎಷ್ಟಾಗುತ್ತೆ ಅಂದರೆ 70.25 ಮಾರ್ಕ್ಸಿಂದ 71.5 ಮಾರ್ಕ್ಸ್ ಬಂದವರು ಸೆಲೆಕ್ಟ್ ಆಗ್ಬೋದು. OBC 71 to 72, SC 63.5 to 64.5, ST 59.5 to 60.5. ಥ್ಯಾಂಕ್ ಯು. ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಇದೇ ರೀತಿ ಕನ್ನಡದಲ್ಲಿ ಬ್ಯಾಂಕಿಂಗ್ ವಿಷಯಗಳ ಅಪ್ಡೇಟಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.